ವಿವೇಕಾನಂದರು ಅಲೆದಾಡುವ ಸನ್ಯಾಸಿಯಾಗಿ ಭಾರತೀಯ ಉಪಖಂಡವನ್ನು ವ್ಯಾಪಕವಾಗಿ ಪ್ರವಾಸ ಮಾಡಿದರು ಮತ್ತು ಆಗಿನ ಬ್ರಿಟಿಷ್ ಭಾರತದಲ್ಲಿನ ಭಾರತೀಯ ಜನರ ಜೀವನ ಪರಿಸ್ಥಿತಿಗಳ ಬಗ್ಗೆ ಮೊದಲ ಜ್ಞಾನವನ್ನು ಪಡೆದರು. ಅವರ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಅವರು ಅವರಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಪ್ರಯಾಣಿಸಲು ಒಂದು ಮಾರ್ಗವನ್ನು ಕಂಡುಕೊಂಡರು. ಅಲ್ಲಿ ಅವರು ಚಿಕಾಗೋದಲ್ಲಿ 1893ರ ಧರ್ಮಗಳ ಸಂಸತ್ತಿನ ನಂತರ ಜನಪ್ರಿಯ ವ್ಯಕ್ತಿಯಾದರು. ಅದರಲ್ಲಿ ಅವರು ತಮ್ಮ ಪ್ರಸಿದ್ಧ ಭಾಷಣವನ್ನು ಈ ಪದಗಳೊಂದಿಗೆ ಪ್ರಾರಂಭಿಸಿದರು: ಸಹೋದರಿಯರು ಮತ್ತು ಅಮೆರಿಕದ ಸಹೋದರರೇ, ಹಿಂದೂ ಧರ್ಮವನ್ನು ಅಮೆರಿಕನ್ನರಿಗೆ ಪರಿಚಯಿಸುವಾಗ ಅವರು ಅಲ್ಲಿ ಅಂತಹ ಪ್ರಭಾವ ಬೀರಿದರು. ಅಮೆರಿಕನ್ ಪತ್ರಿಕೆಯೊಂದು ಅವರನ್ನು ದೈವಿಕ ಹಕ್ಕಿನಿಂದ ಒಬ್ಬ ವಾಗ್ಮಿ ಮತ್ತು ನಿಸ್ಸಂದೇಹವಾಗಿ ಸಂಸತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಎಂದು ವಿವರಿಸಿದೆ. ಸಂಸತ್ತಿನಲ್ಲಿ ಉತ್ತಮ ಯಶಸ್ಸಿನ ನಂತರದ ವರ್ಷಗಳಲ್ಲಿ ವಿವೇಕಾನಂದರು ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್ ಮತ್ತು ಯುರೋಪ್ನಾದ್ಯಂತ ನೂರಾರು ಉಪನ್ಯಾಸಗಳನ್ನು ನೀಡಿದರು. ಹಿಂದೂ ತತ್ವಶಾಸ್ತ್ರದ ಮೂಲ ತತ್ವಗಳನ್ನು ಪ್ರಸಾರ ಮಾಡಿದರು ಮತ್ತು ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಮತ್ತು ವೇದಾಂತ ಸೊಸೈಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋವನ್ನು ಸ್ಥಾಪಿಸಿದರು. ಇವೆರಡೂ ಪಶ್ಚಿಮದಲ್ಲಿ ವೇದಾಂತ ಸಮಾಜಗಳಿಗೆ ಅಡಿಪಾಯವಾಯಿತು. ಭಾರತದಲ್ಲಿ ಅವರು ಸನ್ಯಾಸಿಗಳು ಮತ್ತು ಗೃಹಸ್ಥರಿಗೆ ಆಧ್ಯಾತ್ಮಿಕ ತರಬೇತಿಯನ್ನು ನೀಡುವ ರಾಮಕೃಷ್ಣ ಮಠವನ್ನು ಮತ್ತು ದಾನ, ಸಾಮಾಜಿಕ ಕಾರ್ಯ ಮತ್ತು ಶಿಕ್ಷಣವನ್ನು ಒದಗಿಸುವ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ವಿವೇಕಾನಂದರು ತಮ್ಮ ಸಮಕಾಲೀನ ಭಾರತದಲ್ಲಿ ಅತ್ಯಂತ ಪ್ರಭಾವಶಾಲಿ ತತ್ವಜ್ಞಾನಿಗಳು ಮತ್ತು ಸಮಾಜ ಸುಧಾರಕರಲ್ಲಿ ಒಬ್ಬರು ಮತ್ತು ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತದ ಅತ್ಯಂತ ಯಶಸ್ವಿ ಮಿಷನರಿ. ಅವರು ಸಮಕಾಲೀನ ಹಿಂದೂ ಸುಧಾರಣಾ ಚಳುವಳಿಗಳಲ್ಲಿ ಪ್ರಮುಖ ಶಕ್ತಿಯಾಗಿದ್ದರು ಮತ್ತು ವಸಾಹತುಶಾಹಿ ಭಾರತದಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆಗೆ ಕೊಡುಗೆ ನೀಡಿದರು. ಅವರು ಈಗ ಆಧುನಿಕ ಭಾರತದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಮತ್ತು ದೇಶಭಕ್ತಿಯ ಸಂತರಾಗಿ ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಭಾರತದಲ್ಲಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ.